the quality of a tree depends on what is in the root. ಈ ಹಿಂದಿನ ಕೂಟದಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಮರದ ಫಲಕ್ಕೆ ಅದರ ಬೇರು ಎಷ್ಟು ಮುಖ್ಯವಾದದ್ದು ಅಂತ. So it's the same way in our life. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ Everything that comes out of our mouth ನಮ್ಮ ಬಾಯಿಯಿಂದ ಬರುವಂಥದ್ದು ಎಲ್ಲ does not begin in the tongue. ನಾಲಿಗೆಯಿಂದ ಪ್ರಾರಂಭವಾಗೋದಿಲ್ಲ. When people get angry, ನೀವು ಕೋಪ ಮಾಡ್ಕೊಳ್ಳೋದಾದ್ರೆ, or tell lies, ಸುಳ್ಳು ಹೇಳೋದಾದ್ರೆ, see, we use the tongue to commit so many sins. ನಾವು ನಾಲಿಗೆಯನ್ನು ಬಹಳಷ್ಟು ಪಾಪಗಳಿಗಾಗಿ ಉಪಯೋಗಿಸ್ತೀವಿ. Telling lies, ಸುಳ್ಳು ಹೇಳೋದು, speaking proudly about ourselves, ನಮ್ಮ ಬಗ್ಗೆ ಹೆಚ್ಚಳವಾಗಿ ಮಾತಾಡಿಕೊಳ್ಳೋದು, ಅಹಂಕಾರದಿಂದ getting angry, ಕೋಪ ಮಾಡಿಕೊಳ್ಳುವುದು, and gossiping, speaking evil about others. ಇತರರ ಬಗ್ಗೆ ಕೆಟ್ಟದನ್ನು ಮಾತಾಡೋದು, ಹರಟೆ ಮಾತುಗಳನ್ನು ಆಡುವಂಥದ್ದು. So many sins with the tongue. ಬಹಳಷ್ಟು ಪಾಪಗಳು ನಾಲಿಗೆಯಿಂದ. And if somebody says you must control your tongue, ಕೀರ್ತನಕಾರ ಹೇಳ್ತಾರೆ ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ. you can't do it. ನಿಮಗೆ ಮಾಡಲು ಸಾಧ್ಯವಿಲ್ಲ. Because the problem is not in the tongue. ಯಾಕೆ ಅಂದರೆ ಆ ನಾಲಿಗೆಯಲ್ಲಿ ಇರುವಂಥ ಸಮಸ್ಯೆ ಅಲ್ಲ, The problem is in the heart. ಹೃದಯದಲ್ಲಿರುವಂಥ ಸಮಸ್ಯೆ. Very important to understand. ಅದು ತಿಳ್ಕೊಳ್ಳೋದು ಬಹಳ ಮುಖ್ಯ. Now, you can do like some people do yoga to control their tongue. ಕೆಲವರು ಯೋಗ ಮಾಡಿ ಆ ನಾಲಿಗೆಯನ್ನು ನಿಯಂತ್ರಣಕ್ಕೆ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. Discipline themselves. I'm not going to speak. ಅವರನ್ನು ತಮ್ಮನ್ನು ತಾವು ಶಿಕ್ಷಿಸ್ಕೊಂತಾರೆ, ನಾನು ಈ ಥರ ಇರಬೇಕು ಅಂತ. There are some monks who sometimes take a vow that I won't speak to anybody for 1 month. ಕೆಲವು ಧರ್ಮಗುರುಗಳು ಹೀಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ, ನಾನು ಯಾರ ಹತ್ರನೂ ಮಾತಾಡೋದಿಲ್ಲ 1 ತಿಂಗಳು ಅಂತ. Only thing, that sin did not come out. ಅದರಲ್ಲಿ ಒಂದು ವಿಷಯ ಏನಂದ್ರೆ ಆ ಬಾಯಿಯಿಂದ ಆ ಪಾಪ ಬರಲಿಲ್ಲ It ಅಷ್ಟೇ, is still in the heart. ಆದರೆ ಹೃದಯದಲ್ಲಿ ಪಾಪ ಹಾಗೆ ಇರುತ್ತೆ. So that is not a salvation. ಅದು ಒಂದು ರಕ್ಷಣೆ ಅಲ್ಲ. So even if you control your tongue every day, ನೀವು ಪ್ರತಿ ದಿವಸ ನಾಲ್ಗೆಯನ್ನು ನಿಯಂತ್ರಿಸಿದ್ರೂ ಕೂಡ, that you never tell a lie, ನೀವು ಸುಳ್ಳುಗಳನ್ನು ಹೇಳಿಲ್ಲ you ಅಂದ್ರು, never speak evil of others, ಯಾರ ಬಗ್ಗೆ ಕೆಟ್ಟದ್ದು ಮಾತಾಡಿಲ್ಲ ಅಂದ್ರೂ, and you don't get angry, ನೀವು ಕೋಪ ಮಾಡ್ಕೊಂಡಿಲ್ಲ ಅಂದ್ರೂ, it does not mean you have overcome. ನೀವು ಅದನ್ನ ಜಯಗಳಿಸಿದಿರ ಅಂತ ಅರ್ಥವಲ್ಲ. Because all those things may be still in your heart. ಅದೆಲ್ಲ ನಿಮ್ಮ ಹೃದಯದಲ್ಲಿ ಇರ್ಲಿಕ್ಕೆ ಸಾಧ್ಯವಿದೆ. You're just keeping your mouth shut, that's all. ಏನಂದ್ರೆ ನೀವು ಬಾಯಿ ಮುಚ್ಚಿಟ್ಕೊಂಡಿದ್ದೀರಾ ಅಷ್ಟೇ. So if you don't deal with the root of the problem, ಅದನ್ನ ಆ ಮೂಲದಲ್ಲಿ ಅದನ್ನ ವ್ಯವಹರಿಸಿಲ್ಲ ಅಂದ್ರೆ, just dealing with the external manifestation does not bring salvation. ಹೊರಗಿನ ತೋರಿಕೆಯ ವಿಷಯದಲ್ಲಿ ನೀವು ಅದನ್ನ ವ್ಯವಹರಿಸಿದ್ರೆ ಅದು ಸಮಸ್ಯೆಯ ಪರಿಹಾರವಲ್ಲ. See, like many sicknesses, ನಮಗಿರುವಂಥ ಹಲವಾರು ಕಾಯಿಲೆಗಳ ಬಗ್ಗೆ inside the body, ಅದು ಶರೀರದ ಒಳಗಡೆ but outwardly it comes in a sore in your hand. ನಿಮ್ಮ ಕೈನಲ್ಲಿ ಒಂದು ತುರಿಕೆಯಾಗಿ ಬರಬಹುದು. But the problem is not in the skin. ಈ ಚರ್ಮದಲ್ಲಿರುವಂಥ ಸಮಸ್ಯೆ ಅಲ್ಲ ಅದು, It is inside the body. ಆ ಶರೀರದಲ್ಲಿ ಒಳಗಡೆ ಇರುವಂಥ ಸಮಸ್ಯೆ ಅದು. If you just put some ointment there, ಅಲ್ಲಿ ಒಂದು ಆಯಿಂಟ್ಮೆಂಟ್ ಮುಲಾಮನ್ನ ಹಾಕಿ, okay, that thing will go. ಅದು ಹೋಗಬಹುದು. But next week it will come on the other hand. ಬರುವ ವಾರದಲ್ಲಿ ಇನ್ನೊಂದು ಕಡೆ ಬರುತ್ತೆ, Then you put some ointment there. ಅಲ್ಲಿ ಕೂಡ ಮುಲಾಮನ್ನ Then it will ಹಾಕಿ, come on your leg. ನಿಮ್ಮ ಕಾಲಿನಲ್ಲಿ ಬರುತ್ತೆ. Because the root of the problem is never solved. ಯಾಕೆ ಅಂದ್ರೆ ಅದರ ಬೇರೆ ಸಮಸ್ಯೆ ಇದೆಯಲ್ಲ, ಮೂಲ ಸಮಸ್ಯೆ, ಅದನ್ನ ಪರಿಹಾರ ಮಾಡಿಲ್ಲ. In the olden days, doctors would only put it there on the hand, ಇಂದಿನ or leg or ದಿವಸಗಳಲ್ಲಿ somewhere on the outside. ಅವ್ರು ಎಲ್ಲಿ ಹೊರಗಡೆಯಿಂದ ನಿಮಗೆ ಆ ಮುಲಾಮನ್ನ ಕೊಡ್ತಾ ಇದ್ದಾರೆ ವೈದ್ಯರು. Doctors discovered a thing called antibiotic tablets. ನಂತರ ಆಂಟಿಬಯೋಟಿಕ್ ಅನ್ನುವಂಥ ರೋಗ ನಿರೋಧಕ ಟ್ಯಾಬ್ಲೆಟ್ ಅನ್ನು ಕಂಡುಹಿಡಿದ್ರು. You take that tablet inside, ನೀವು ಅದನ್ನ ಆ ಟ್ಯಾಬ್ಲೆಟ್ ಗುಳಿಗೆಯನ್ನು ನೀವು ತೆಗೆದುಕೊಂಡಾಗ something on your hand, ನಿಮ್ಮ ಕೈನಲ್ಲಿರುವಂಥ ಒಂದು ಸಮಸ್ಯೆಗೆ and the problem is solved. ಆ ಒಂದು ಸಮಸ್ಯೆ ಪರಿಹಾರವಾಗುತ್ತೆ. Now, an uneducated person cannot understand that. ಇದು ಒಬ್ಬ ಅವಿದ್ಯಾವಂತನಿಗೆ ಅರ್ಥವಾಗೋದಿಲ್ಲ. How you can put a tablet into your stomach and the problem in my hand goes away. ಅದು ಹೇಗೆ ಒಂದು ಗುಳಿಗೆಯನ್ನು ಹೊಟ್ಟೆಯಲ್ಲಿ ತಿಂದ್ರೆ ಕೈಯಲ್ಲಿರೋ ಕಾಯಿಲೆ ಹೋಗುತ್ತೆ ಅಂತ. An educated person knows it is hitting the root of that disease which is coming out in the hand. ವಿದ್ಯಾವಂತನಿಗೆ ಗೊತ್ತಾಗುತ್ತೆ ಈ ಒಂದು ಗುಳಿಗೆ ಹೋಗಿ ಅದರಲ್ಲಿರುವಂಥ ಮೂಲ ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇದೆ, ಅದರಿಂದ ಗುಣವಾಗ್ತಾ ಇದೆ ಅಂತ. Jesus did not come just to make us look nice on the outside. ಯೇಸು ಸ್ವಾಮಿ ಬಂದಿದ್ದು ನೀವು ಹೊರಗಿನ ಜೀವಿತದಲ್ಲಿ ಚೆನ್ನಾಗಿ ಕಾಣಿಸಬೇಕು ಅನ್ನೋದನ್ನ ಮಾತ್ರ ಅಲ್ಲ. That is what in the world they teach, you must behave properly. ಅದಕ್ಕಾಗಿ ಲೋಕದಲ್ಲಿ ಹೇಳ್ತಾರೆ ನಿಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು. From childhood we teach our children, say thank you. ಮಕ್ಕಳಿರುವಾಗಲೇ ನಾವು ಏನು ಕಲಿಸ್ತೀವಿ, ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳಬೇಕು. Somebody gives you a gift, you say go and say thank you to auntie. ನಿಮಗೆ ಯಾರು ಮಕ್ಕಳಿಗೆ ಕಾಣಿಕೆ ಕೊಟ್ರೆ ಆ ಆಂಟಿಗೆ ಹೋಗಿ ಧನ್ಯವಾದಗಳು ಅಂತ ಹೇಳು. See, you hurt your brother, go and say sorry. ನೀನು ತಮ್ಮನಿಗೆ ನೀನು ನೋವು ಮಾಡಿದೆ, ಹೋಗಿ ಕ್ಷಮಿಸು ಅಂತ ಹೇಳು. The child may not feel sorry at all, but he has to say sorry. ಮಗುಗೆ ಹಾಗೇನು ತಪ್ಪು ಅಂತ ಹೇಳಬೇಕು ಅನ್ಸಲ್ಲ, ಆದ್ರೆ ಹೇಳ್ಕೊಟ್ಟಿದ್ದಕ್ಕೆ ಹೇಳುತ್ತೆ. We train our children from the outset, from the beginning, to just behave properly. ಮಕ್ಕಳಿಗೆ ಏನು ಕಲಿಸ್ತೀವಿ ಅಂದ್ರೆ ನಡವಳಿಕೆ ಸರಿಯಾಗಿರಬೇಕು ಅನ್ನೋದನ್ನ ಕಲಿಸ್ತೀವಿ ಅಷ್ಟೇ. And grown ups are also like that. We have to behave properly so that we have a nice testimony before people. ಹಾಗೆ ಬೆಳೆದವರು ಕೂಡ ಹಾಗೆ ನೀವು ಸರಿಯಾಗಿ ನಡ್ಕೊಳ್ಬೇಕು, ಯಾಕಂದ್ರೆ ಸಾಕ್ಷಿ ಚೆನ್ನಾಗಿರ್ಬೇಕು ಅಂತ. So
that is in the Jesus calls that hypocrisy. ಅದಕ್ಕೆ ಕಪಟತನ ಅಂತ ಹೇಳ್ತಾರೆ ಯೇಸು ಸ್ವಾಮಿ. Hypocrisy means you pretend to be something but inside you're something different. ಕಪಟತನ ಅಂದ್ರೆ ನೀವು ಒಂದು ನಟನೆಯನ್ನ ಹೊರಗಡೆ ಮಾಡ್ತೀರಾ, ಆದ್ರೆ ಒಳಗಡೆ ಬೇರೆ ತರ ಇದೆ. And the hypocrites are not found in the world. ಲೋಕದಲ್ಲಿ ಕಪಟಿಗಳು ಸಿಗೋದಿಲ್ಲ ನಿಮ್ಗೆ. They are the same inside and outside. ಅವರು ಹೊರಗೆ ಒಳಗಡೆ ಎಲ್ಲ ಒಂದೇ ತರ ಇರ್ತಾರೆ. They are bad on the inside, they are bad on the outside also. ಅವರು ಒಳಗಡೆ ಕೆಟ್ಟವರಾಗಿರ್ತಾರೆ, ಹೊರಗಡೆ ಕೂಡ ಕೆಟ್ಟವರಾಗಿರ್ತಾರೆ. The biggest hypocrites are in the church. ದೊಡ್ಡ ಕಪಟಿಗಳು ಸಭೆಯಲ್ಲಿ ಇರ್ತಾರೆ. Because they have to pretend that they are very holy people. ಯಾಕೆ ಅಂದ್ರೆ ಅವರು ಪವಿತ್ರರು ಅಂತ ನಟಿಸಬೇಕು. And the better the church, the more holy we have to behave ourselves. ಆ ಸಭೆ ಇನ್ನೂ ಚೆನ್ನಾಗಿದ್ರೆ ಇನ್ನೂ ಕಪಟತನ ಇನ್ನೂ ಹೆಚ್ಚಾಗಿರ್ಬೇಕು. So the Christian faith is full of hypocrites. ಕ್ರಿಸ್ತ ಧರ್ಮದಲ್ಲಿ ಬಹಳಷ್ಟು ಈ ತರ ಕಪಟಿಗಳು. Now this is not new. ಇದು ಹೊಸದೇನಲ್ಲ. When Jesus was on earth, ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ ಕೂಡ the most religious people in the world were the Jews. ಲೋಕದಲ್ಲಿ ಹೆಚ್ಚು ಧಾರ್ಮಿಕರು ಯಹೂದ್ಯರು. There were no Christians or Muslims when Jesus came to the earth. ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಅಲ್ಲಿ ಕ್ರೈಸ್ತರು ಮುಸ್ಲಿಮರು ಹಾಗಿರಲಿಲ್ಲ. There were some other religions, but where Jesus was, it was the Jews. ಬೇರೆ ಧರ್ಮಗಳಿತ್ತು, ಆದರೆ ಯೇಸು ಸ್ವಾಮಿ ಇದ್ದ ಸ್ಥಳದಲ್ಲಿ ಯಹೂದ್ಯರಿದ್ರು. Among the Jews there were different type of people. ಯಹೂದ್ಯರಲ್ಲಿ ಬೇರೆ ತರನಾದ ರೀತಿಯಲ್ಲಿ ಜನರು. The Bible speaks of 3 groups of people among the Jews. ಯಹೂದ್ಯರಲ್ಲಿ 3 ತರದ ಗುಂಪುಗಳ ಬಗ್ಗೆ ಮಾತಾಡ್ತಾರೆ. One are called the Herodians. ಮೊದಲನೆಯವರು ಹೆರೋದಿಯರು. They were linked up with the king Herod. ಅವರು ಹೆರೋದ ರಾಜನಿಗೆ ಸಂಬಂಧಪಟ್ಟವರು. They were very worldly people. ಅವರೆಲ್ಲ ಲೌಕಿಕರಾಗಿದ್ದರು. They did not pretend to be holy. ಅವರು ಯಾವುದೇ ತರಗಾಗಿ ನಾಟಕ ಮಾಡಲಿಲ್ಲ ಕಪಟಿಗಳಾಗಿ. Herod would watch some girl dancing, half naked and all that. ಹೆರೋದನು ನಗ್ನನಾಗಿ ಯಾರೋ ನೃತ್ಯ ಮಾಡ್ತಾ ಇದ್ರು, ಅದನ್ನ ನೋಡ್ತಾ ಇದ್ರು. That's all Herodians, worldly people. ಅವರೆಲ್ಲ ಹೆರೋದಿಯರು ಮತ್ತೆ ಲೌಕಿಕರು. They didn't care much for the Bible or anything. ದೇವರ ವಾಕ್ಯಕ್ಕಾಗಲಿ ಯಾವುದಕ್ಕೂ ಅದು ಅವರು ಚಿಂತೆ ಮಾಡಲಿಲ್ಲ. Then there was a second group called the Sadducees. ಇನ್ನೊಂದು ಗುಂಪು ಸದ್ದುಕಾಯರು. They studied the Bible. ಅವರು ದೇವರ ವಾಕ್ಯವನ್ನು ಓದ್ತಾ ಇದ್ರು. But they said we don't believe everything in the Bible. ಆದ್ರೆ ಅವ್ರು ಹೇಳ್ತಾ ಇದ್ರು ಬೈಬಲ್ನಲ್ಲಿ ಬರೆದಂಥದ್ದು ಎಲ್ಲವನ್ನೂ ನಾನು ನಂಬೋದಿಲ್ಲ. Their Bible was only Old Testament those days. ಆಗಿನ ಕಾಲದಲ್ಲಿ ಅವರ ಹಳೆ ಒಡಂಬಡಿಕೆನೇ ಅವರ ಸತ್ಯವೇದವಾಗಿ. We can't believe everything. We can't believe in all angels and all that. There's no such thing as angels. ಅಲ್ಲಿ ದೇವದೂತರ ಬಗ್ಗೆ ಅದನ್ನೆಲ್ಲ ನಾವು ನಂಬೋದಿಲ್ಲ, ಅದು ಆ ಥರ ಏನು ಇಲ್ಲ ಅಂತ ಇದ್ರು. And when you die, that is the end. ನೀವು ಸತ್ತಾಗ ಅದೇ ಕೊನೆ. There is no resurrection and all that. ಅಲ್ಲಿ ಪುನರುತ್ಥಾನ ಅನ್ನೋದಿಲ್ಲ. But they believed the Old Testament. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಂಬಿದ್ರಿ ಅವರು. So these people were not considered really serious Jews. ಇವರನ್ನ ನೋಡಿದ್ರೆ ಬಹಳ ಗಂಭೀರವಾದ ಯಹೂದ್ಯರು ಅಂತ ಯಾರು ಅನ್ಕೊಂತಾರೆ. One was worldly and the other didn't believe in any miracles or any such things. So ಒಂದು ಗುಂಪು ಅವರು ಲೌಕಿಕರು, ಇನ್ನೊಂದು ಗುಂಪು ಅವರು ಯಾವುದನ್ನ ವಿಶೇಷವಾದನ್ನ ನಂಬದೇ ಇರುವಂತವರು. Then there was a third group called the Pharisees. ಮೂರನೇ ಗುಂಪಿತ್ತು ಫರಿಸಾಯರು ಅಂತ. They believed every word in the Old Testament. ಹಳೆ ಒಡಂಬಡಿಕೆಯಲ್ಲಿದ್ದ ಎಲ್ಲಾ ಪದಗಳನ್ನು ಅವರು ನಂಬಿದವರು. They believed in the miracles. ಅವರು ಅದ್ಭುತಗಳಲ್ಲಿ ವಿಶ್ವಾಸವಿತ್ತು. They kept all the rituals of the law. ಎಲ್ಲ ಒಂದು ಕಾರ್ಯ ನಡವಳಿಕೆಗಳನ್ನ ಆಚರಿಸ್ತಾ ಇದ್ರು. Every Saturday they would go to worship God. ಶನಿವಾರ ಅವರು ದೇವರ ಆರಾಧನೆಗೆ ಹೋಗ್ತಾ ಇದ್ರು. And among these 3 groups, ಈ 3 ಗುಂಪುಗಳಲ್ಲಿ do you know who Jesus condemned the most? ಯಾರನ್ನ ಯೇಸು ಸ್ವಾಮಿ ಖಂಡಿಸಿದ್ರು ಗೊತ್ತಾ? The Pharisees. ಫರಿಸಾಯರನ್ನ. He said, you will all go to hell. ನೀವು ಎಲ್ಲ ನರಕಕ್ಕೆ ಹೋಗ್ತೀರಾ. He didn't say that to the Sadducees and Herodians. ಹೆರೋದಿಯರಿಗೆ ಸದ್ದುಕಾಯರಿಗೆ ಈ ಮಾತನ್ನ ಹೇಳಲಿಲ್ಲ. They may also have been going to hell. ಅವರು ಕೂಡ ನರಕಕ್ಕೆ ಹೋಗ್ತಾರೆ. But the Pharisees he condemned because they pretended to be so holy. ಯಾಕೆ ಫರಿಸಾಯರನ್ನ ಹೆಚ್ಚಾಗಿ ಖಂಡಿಸಿದ್ರು ಅಂದ್ರೆ ಅವರು ಪವಿತ್ರರು ಅಂತ ಕಪಟತನವಾಗಿ ನಾಟಕ ಮಾಡಿದ್ರು. The other groups did not pretend to be so holy. ಆದ್ರೆ ಇತರ ಗುಂಪುಗಳನ್ನವರು ಈ ತರ ಪವಿತ್ರರು ಅಂತ ನಾಟಕ ಮಾಡಲಿಲ್ಲ. You read the Gospels, you never find Jesus condemning the Herodians or condemning the Sadducees. ಇಲ್ಲಿ ನೀವು ಸುವಾರ್ತೆಯನ್ನು ಓದಿದ್ರೆ ಅದರಲ್ಲಿ ಯೇಸು ಸ್ವಾಮಿ ಅವರನ್ನ ಖಂಡಿಸೋದನ್ನ ನೀವು ನೋಡೋದಿಲ್ಲ. But there's one chapter, Matthew 23, full of condemning the Pharisees. ಒಂದು ಅಧ್ಯಾಯವಿದೆ ಮತ್ತಾಯ 23ರಲ್ಲಿ ಫರಿಸಾಯರನ್ನ ಯಥೇಚ್ಛವಾಗಿ ಖಂಡಿಸ್ತಾರೆ ಯೇಸು ಸ್ವಾಮಿ. And then he said at the end, you will all go to hell. ಕಡೆಯಲ್ಲಿ ಹೇಳ್ತಾರೆ ನೀವೆಲ್ಲ ನರಕ ಪಾತ್ರರು, ನರಕಕ್ಕೆ ಹೋಗ್ತೀರಾ. Who are these people? ಯಾರು ಅವರು? Who read and studied the Bible. ಅವರು ಬೈಬಲ್ನ ಚೆನ್ನಾಗಿ ಓದಿ ಅಧ್ಯಯನ ಮಾಡಿದಂಥವ್ರು. Had full faith that this is the word of God. ಅವರು ಇದೇ ದೇವರ ವಾಕ್ಯ ಅಂತ ನಂಬಿದಂಥವರು. And their outer life was good. ಮತ್ತು ಅವರ ಹೊರಗಿನ ಜೀವಿತ ಬಹಳ ಚೆನ್ನಾಗಿತ್ತು. They did not kill people or commit adultery or any such thing. ವಿಚಾರ ಮಾಡೋದಾಗ್ಲಿ ಕೊಲೆ ಮಾಡೋದಾಗ್ಲಿ ಅದೆಲ್ಲ ಏನು ಮಾಡಿರಲಿಲ್ಲ. They are a perfect picture of many church going Christians today. ಅವರು ಒಂದು ಪೂರ್ಣ ಚಿತ್ರಣ ಇವತ್ತು ಬಹಳಷ್ಟು ವಿಶ್ವಾಸಿಗಳು ಸಭೆಗೆ ಹೋಗುವಂತವರ ಬಗ್ಗೆ. See, many people think the Pharisees are only bad qualities. ಫರಿಸಾಯರಿಗೆ ಕೆಟ್ಟ ಗುಣಗಳೇ ಇತ್ತು ಅಂತ ಬಹಳಷ್ಟು ಜನ ಅಂದ್ಕೊಳ್ತಾರೆ. They had 2 very good qualities. ಅವರಿಗೆ 2 ಒಳ್ಳೆಯ ಗುಣಗಳು. Jesus gave them that certificate. ಯೇಸು ಸ್ವಾಮಿ ಅವರಿಗೆ ಆ ಒಂದು ಪತ್ರ ಕೊಟ್ಟರು, ಪ್ರಶಸ್ತಿ ಕೊಟ್ಟರು. Here are the 2 things Jesus said Pharisees have.
ಪರಿಸಾಯರಿಗೆ ಇದು ಎರಡು ಒಳ್ಳೆ ಗುಣಗಳಿತ್ತು. See, in Matthew 23, ಮತ್ತಾಯ 23ರಲ್ಲಿ Jesus said ಯೇಸು ಸ್ವಾಮಿ to ಹೇಳಿದರು his disciples, ತನ್ನ ಶಿಷ್ಯರಿಗೆ ಹೀಗೆ ಹೇಳಿದರು, the Pharisees and scribes are sitting on the chair of Moses. ಮೋಶೆಯ ಪೀಠದಲ್ಲಿ ಶಾಸ್ತ್ರಿಗಳು ಪರಿಸಾಯರು ಕುಳಿತುಕೊಂಡಿದ್ದಾರೆ. And listen to this. ಕೇಳಿದನ್ನ Verse 3. 3ನೇ ವಚನ, Matthew 23:3. ಮತ್ತಾಯ 23:3. Everything that they tell you to do, you must do. ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ. How can Jesus say such a thing unless everything they say is correct? ಯೇಸು ಅವರು ಮಾಡೋದೆಲ್ಲ ಸರಿ ಇಲ್ಲ ಅಂದಿದ್ರೆ ಯೇಸು ಸ್ವಾಮಿ ಹೇಗೆ ಹೇಳ್ತಾ ಇದ್ರು? If there were a few things wrong in what they were teaching, ಅವರು ಬೋಧನೆ ಮಾಡೋದ್ರಲ್ಲಿ ಕೆಲವು ತಪ್ಪುಗಳು ಇದ್ದಿದ್ರೆ then Jesus would have said, well, most of the things you can do, but some things you can't do. ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ರು, ಅವ್ರು ಹೇಳಿದ್ದು ಬಹು ಹೆಚ್ಚಿನ ಅಂಶ ನೀವು ಪಾಲ್ಗೊಳ್ಳಿರಿ, ಆದ್ರೆ ಕೆಲವರನ್ನ But he ಹಿಂಬಾಲಿಸಬೇಡಿ says, ಅಂತ ಇದ್ರು. everything they tell you to do. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಅವರು ಹೇಳಿದ್ದನ್ನೆಲ್ಲ ಮಾಡಿ ನೀವು ಅಂತ. Today there are about 1,000 denominations in Christianity. ಇಲ್ಲಿ ಒಂದು 100 ಇವತ್ತು 1,000 ಗುಂಪುಗಳಿರ್ಬೋದು ಕ್ರೈಸ್ತ All the way ಜೀವಿತದಲ್ಲಿ. from Roman Catholic to Pentecostal, so many denominations. ರೋಮನ್ ಕಾಥೋಲಿಕ, ಪೆಂತಕೋಸ್ತರು, ಹಾಗೆ ಬಹಳಷ್ಟು In between, ಗುಂಪುಗಳಿದೆ. so many different groups. ಅವರು ಬೇರೆ ಬೇರೆ ಗುಂಪುಗಳಿದೆ. Will Jesus say about all these groups, everything they say to you, you can do? ಯೇಸು ಸ್ವಾಮಿ ಹೇಳ್ತಾರೋ ಅವ್ರು ಹೇಳೋದೆಲ್ಲ ನೀವು ಮಾಡಿ ಅಂತ? For example, some of them teach you must pray to Mary. ಕೆಲವರು ಉದಾಹರಣೆಗೆ ಹೇಳ್ತಾ ಇದ್ರೆ ಮೇರಿಗೆ ಪ್ರಾರ್ಥನೆ ಮಾಡಬೇಕು. Jesus won't say everything they teach you, do it. ಯೇಸು ಸ್ವಾಮಿ ಹೇಳೋದಿಲ್ಲ, ಅವರು ಬೋಧಿಸೋದಿಲ್ಲ ನೀವು There are some other people ಕೇಳಿ who ಅಂತ. say you must baptize babies. ಇನ್ನೊಂದು ಗುಂಪು ಹೇಳ್ತಾರೆ ಚಿಕ್ಕ ಮಕ್ಕಳನ್ನ ದೀಕ್ಷಾಸ್ನಾನ ಕೊಡಬೇಕು. Jesus will not say everything they tell you to do. ಯೇಸು ಸ್ವಾಮಿ ಅವರ ಬಗ್ಗೆ ಹೇಳೋದಿಲ್ಲ, ಅವ್ರು ಹೇಳೋದಿಲ್ಲ ಮಾಡಿ ಅಂತ. He must say most of the things are okay, he would say. ಅವ್ರು ಹೇಳ್ಬೋದು, ಅವ್ರು ಹೇಳುವಂತದ್ದು ಹೆಚ್ಚಿನ ಅಂಶ But there ಕೇಳಿ. are some Christian churches ಆದರೆ ಕೆಲವು ಕ್ರೈಸ್ತ where ಸಭೆಗಳಲ್ಲಿ all their doctrines are correct. ಅವರು ಬೋಧಿಸೋದೆಲ್ಲ ಸರಿಯಾಗಿರುತ್ತೆ. They don't tell you to pray to Mary. ಅವರು ಮೇರಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಲ್ಲ. They don't baptize babies. ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ They ದೀಕ್ಷಾಸ್ನಾನ believe in ಕೊಡೋದಿಲ್ಲ. the Bible. ದೇವರ ವಾಕ್ಯದಲ್ಲಿ ನಂಬಿಕೆ They ಇಡ್ತಾರೆ. come every Sunday to the service. ಕೂಟಗಳಿಗೆ ಪ್ರತಿ ಭಾನುವಾರ ಬರ್ತಾರೆ. And so many things in the Bible they teach. ಬಹಳಷ್ಟು ವಿಷಯಗಳನ್ನು ದೇವರ ವಾಕ್ಯದಲ್ಲಿ ಬೋಧಿಸ್ತಾರೆ. Pharisees were like that. ಪರಿಸಾಯರು ಹಾಗೆ ಇದ್ರು. About such a church, Jesus will say, everything they tell you to do, you can do. ಅಂತ ಸಭೆಯ ಬಗ್ಗೆ ಯೇಸು ಸ್ವಾಮಿ ಹೇಳಬಹುದು, ಅವರು ಹೇಳಿದ್ದನ್ನೆಲ್ಲ ನೀವು ಮಾಡಿರಿ. But he said in verse 3, don't do according to their actions. ಆದ್ರೆ ಆ ವಚನದಲ್ಲಿ ಹೇಳಿದ್ರು, ಅವರ ನಡೆಯತೆಯ ಪ್ರಕಾರ ನಡೆಯಬೇಡಿ. Because they say things but don't do them. ಯಾಕೆ ಅಂದ್ರೆ ಅವ್ರು ಹೇಳುತ್ತಾರೆ ಆದ್ರೆ ನಡ್ಕೊಳ್ಳುವುದಿಲ್ಲ. That is the condition of most Christian churches. ಅದೇ ಒಂದು ಪರಿಸ್ಥಿತಿ ಇವತ್ತು ಹೆಚ್ಚಿನ ಅಂಶ ಸಭೆಗಳಲ್ಲಿ